ಹಾಗೆ ಆ ದಿನದಿಂದ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ನಾವು ಟೇಸ್ಟನ್ನೇ ಮೇನ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿರೋದು. ಅಂದರೆ ಟೇಸ್ಟ್ ಮತ್ತು ಸರ್ವಿಸ್ ಕೊಡೋದೇ ನಮಗೆ ಉದ್ದೇಶ. ಎಲ್ಲರಿಗಿಂತ ಮಿಗಿಲಾಗಿ ಜನ ಬಂದು ಅವ್ರಿಗೊಂದು ಇದು ಅಂದರೆ ಟೇಸ್ಟ್ ಬೇಕು ಅಂತ ಎಲ್ಲ ಸೈಡಿಂದ ಕುಕ್ಗಳನ್ನು ಕರೆಸಿದ್ದೀವಿ. ಸ್ಪೆಷಲ್ ನಾರ್ತ್ ಈಸ್ಟ್ ಕಡೆಯಿಂದ ಯಾರೆಲ್ಲ ಅಷ್ಟು ಮಧ್ಯಾಹ್ನ ಲಂಚು ರಾಗಿ ಮುದ್ದೆ ಲಂಚಿಂದ ಹಿಡಿದು ಜೋಳದ ರೊಟ್ಟಿಯಿಂದ ಹಿಡಿದು ಚಪಾತಿವರೆಗೂ ಲಂಚಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸಾಯಂಕಾಲ ತಂದೂರಿ ಐಟಮ್ಸ್ ಇದೆ, ನಾರ್ತ್ ಇಂಡಿಯನ್ ಐಟಮ್ಸ್ ಇದೆ, ಚೈನೀಸ್ ಐಟಮ್ಸ್ ಇದೆ, ಚಾಟ್ಸ್ ಐಟಮ್ಸ್ ಇದೆ, ಎಲ್ಲ ಥರದ ಜ್ಯೂಸ್ ಇದೆ, ಎಲ್ಲ ಥರದ ಮಾಕ್ಟೇಲ್ಸ್ ಇದೆ. ಮತ್ತು ಇಲ್ಲಿ ಇನ್ನು ಸ್ಪೆಷಲ್ ಜ್ಯೂಸ್ಗಳನ್ನೆಲ್ಲ ತರಿಸೋದಕ್ಕೆ ಸ್ಪೆಷಲ್ ಕುಕ್ಗಳನ್ನೆಲ್ಲ ಕರೆಸಿದ್ದೀವಿ. ಸೊ ಎಲ್ಲರಿಗೂ ನಮ್ಮ ಬೆಂಗಳೂರು ನಮ್ಮ ವಿಜಯನಗರ ಏರಿಯಾದಲ್ಲಿ, ವಿಜಯನಗರ ಅಂತಲ್ಲ ಎಲ್ಲ ಕಡೆಯಿಂದನೂ ಬಂದು ಜನ ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಅಂದರೆ ನಾವು ಸ್ಯಾಟರ್ಡೇ ಸಂಡೇ ಬಂತು ಅಂದರೆ ಜನರಿಗೆ ಸುಸ್ತಾಗಿರ್ತಾರೆ, ರೆಸ್ಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಹೋಟೆಲು ಬರೀ ಏನೋ ಒಂದು ಮಾಡಿಕೊಡೋದು ಅಂತ ಆಗಬಾರ್ದು. ಅವ್ರಿಗೆ ಮನೇಲಿ ತಿಂದಿರೋ ಥರನೇ ಆ ಫೀಲ್ ಆಗಬೇಕು ಮತ್ತು ರುಚಿ ಸಿಗಬೇಕು. ಅದನ್ನೇ ಇಂಟೆನ್ಷನ್ ನಾವು ಮೈಂಟೈನ್ ಮಾಡ್ತಾಯಿದ್ದೀವಿ. ನಾವು ಮನೆ ಊಟ ಕೊಡಬೇಕು ಅಂತ ಫಸ್ಟ್ ಆಫ್ ಆಲ್ ಈ ರಾಗಿ ಮುದ್ದೆ ಇರ್ಬೋದು, ಜೋಳದ ರೊಟ್ಟಿ ಇರ್ಬೋದು, ಇದನ್ನೆಲ್ಲ ಇಂಕ್ಲೂಡ್ ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಹಬ್ಬದ ಊಟ ಥರನೇ ಕೊಡಬೇಕು, ಒಬ್ಬಟ್ಟುಗಳನ್ನು ಇಂಕ್ಲೂಡ್ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲನೂ ನಾವು ಇಲ್ಲೇ ಮಾಡೋದು. ಇಲ್ಲಿ ಸುಮಾರು ಹೋಟೆಲ್ಗಳು ಹೊರಗಡೆಯಿಂದ ಪಾರ್ಸಲ್ ತರಿಸಿ ಮಾರೋದು ಅದನ್ನೆಲ್ಲ ಮಾಡ್ತಾಯಿರ್ತಾರೆ. ನಾವು ಏನೇ ಮಾಡಿದ್ರೂ ಇಲ್ಲೇ ಮಾಡೋಣ, ಫ್ರೆಶ್ಶಾಗಿ ಮಾಡೋಣ, ಫ್ರೆಶ್ ಹಾಕೋಣ ಅಂತ. ಬಾಳೆ ಎಲೆ ಊಟ, ಕೆಳಗಡೆನೂ ಬಾಳೆ ಎಲೆ ಊಟ, ಮೇಲ್ಗಡೆನೂ ಬಾಳೆ ಎಲೆ ಊಟ ಕೊಟ್ಟು 50 ರೂಪಾಯಿಗಿಂತ ಕಡಿಮೆಗೆ ನಾವು ಮಿನಿಮಲ್ಸ್ ಕೊಡ್ತಾಯಿದ್ವಿ, ಫುಲ್ ರೈಸು. ಮತ್ತು ನಮಗಿಲ್ಲಿ ಖರ್ಚು ಜಾಸ್ತಿ ಇದೆ. ಏನು ಅಂದರೆ ಕಾಸ್ಟು ಎಷ್ಟಾಗುತ್ತೆ ಅದಕ್ಕಿಂತ ಒಂದು 5 ರೂಪಾಯಿ 10 ರೂಪಾಯಿ ಬೀಳುತ್ತೆ. ನಮಗೇನು ಅದರಲ್ಲಿ ತುಂಬ ಲಾಭ ಅಂತ ಏನೂ ಇಲ್ಲ. ಆದ್ರೂ ನಾವು ಆ ರೇಟನ್ನು ನಾವು ಇನ್ನು ಸದ್ಯಕ್ಕೆ ಚೇಂಜ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಎಲ್ಲ ಕ್ಯಾಟಗರಿ ಜನನೂ ನಾವು ಬರಬೇಕು. ನಾವು ಇಲ್ಲೇ ಕನ್ನಡಿಗರೇ ನಮ್ಮ ಜನರಿಗೆಲ್ಲರಿಗೂ ಇದಾಗಬೇಕು. ನವಂಬರ್ ತಿಂಗಳಲ್ಲಿ ಉದ್ಘಾಟನೆ ಮಾಡಿದ್ರಿಂದ ನವಂಬರಿಂದ ಹಬ್ಬಗಳು ಸಾಮಾನ್ಯವಾಗಿ ಸ್ಟಾರ್ಟ್ ಆಗುತ್ತೆ. ಮತ್ತು ಅದಾದಮೇಲೆ ನಮ್ಮ ಸೆಟಪ್ ಆದವಾಗಿಂದ ಯಾವುದೆಲ್ಲ ಹಬ್ಬಗಳಿದೆ ಅದಕ್ಕೆ ನಮ್ಮದೊಂದು ಸ್ಪೆಷಲ್ ಆಗಿರಬೇಕು ಅಂತ. ಆ್ಯಕ್ಚುಲಿ ನಾವು ದೀಪಾವಳಿಗೆ ಮಾಡಬೇಕು ಅಂತ ಮಾಡಿದ್ವಿ, ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಯಿತು. ಬಟ್ ಅದಾದಮೇಲೆ ಎಲ್ಲ ಹಬ್ಬಗಳಿಗೂ ನಮ್ಮದೊಂದು ಸ್ಪೆಷಲ್ ಕೊಡುಗೆ ಇರಬೇಕು. ಆ ಹಬ್ಬದ ಟೈಮಲ್ಲಿ ಸ್ವೀಟ್ ಮಾಡೋದು ಇದನ್ನೆಲ್ಲ ನಾವು ಯೋಚನೆ ಮಾಡಿದ್ವಿ.